ಎಲ್ಲರಿಗೂ ನಮಸ್ಕಾರ. ನಾನು ವಿನುತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ್ಚಾಣಿ ವಿನುತಾ. ಬರೀ ಇವತ್ತಿನ ವ್ಲಾಗ್ನಾಗ ನಾನು ನಿಮಗೆ ಒಂದು 3 ರೆಸಿಪಿನ ಶೇರ್ ಮಾಡತ್ತೀನಿ. ಇದು ಆ್ಯಕ್ಚುಲಿ ಮೊಹರಂ ವಿಶೇಷನ ಅವಾಗೇ ಶೂಟ್ ಮಾಡಿರೋದು, ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಲೇಟಾಗಿ ಹೋಗಿತ್ತು. ಇದಕ್ಕೆಲ್ಲ ನಾನು ಇವಾಗ ಬಿರಂಜಿ ರೈಸ್ಗೆ ಎಲ್ಲ ಕೊಟ್ಟಿರುವಂಥದ್ದು ರೆಸಿಪಿ. ಬಿರಂಜಿ ರೈಸ್ಗೆ ಎಲ್ಲ ಡ್ರೈ ಸ್ಪೈಸಸ್ನ ರೋಸ್ಟ್ ಮಾಡ್ಕೊಳ್ಳತ್ತೀನಿ. ರೋಸ್ಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಂಡೆ. ನಾನು ಇದ್ರೊಳಗೆ ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಯೂಸ್ ಮಾಡೀನಿ. ಇದು ಎಣ್ಗಾಯಿ ಬದನೆಕಾಯಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಎಷ್ಟು ಬೇಕಲ್ಲ ಅದಕ್ಕೆಲ್ಲ ಉಪ್ಪು, ಆಮೇಲೆ ಖಾರ ಅದೆಲ್ಲ ಹಾಕ್ಕೊಂಡು ಗುರೋಳ್ ಪುಡಿನ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಗುರೋಳ್ ಪುಡಿನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಬದನೆಕಾಯಿ ಒಳಗೆ ಮಿಡಲನ್ನು ಹೆಚ್ಕೊಂಡು ಅದರೊಳಗೆ ಫಿಲ್ ಮಾಡಿ ಒಗ್ಗರಣೆ ಕೊಟ್ಕೊಳ್ತೀನಿ. ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ ಆಮೇಲೆ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತೀನಿ. ಇಲ್ಲಿ ಮಸಾಲ ಸ್ವಲ್ಪ ಜಾಸ್ತಿ ಉಳ್ಕೊತು. ಅದನ್ನು ಬದನೆಕಾಯಿ ಅರ್ಧ ಬೆಂದಾದಮೇಲೆ ಆ ಮಸಾಲಾನ ಮತ್ತೆ ನಾವು ಉಳಿದಿರುವಂಥ ಮಸಾಲ ಪೇಸ್ಟನ್ನು ಹಾಕೋಬೇಕು. ನಾವು ಮೊದಲೇ ಮಸಾಲ ಇದ್ರ ಜೊತೆಗೇ ನಾವು ಇವಾಗ ಮಸಾಲ ಪೇಸ್ಟ್ನ ಉಳಿದಿರುವಂಥ ಮಸಾಲೆನ ಹಾಕೊಂಡ್ಬಿಟ್ಟು ಅಂತಂದರೆ ಅದು ತಳ ಹಿಡಿದು ಹೊತ್ತು ಬಿಡುತ್ತೆ. ಸೊ ಅರ್ಧ ಬೆಂದಾದಮೇಲೆ ಅಲ್ಲಿ ಉಳಿದಿರುವಂಥ ಮಸಾಲ ಐತಲ್ಲ ಅದು ಆಮೇಲೆ ಹಾಕ್ಕೋಬೇಕು. ಇದಕ್ಕೆ ನಾನಿಲ್ಲಿ ಚೊಂಗೆ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟನ್ನು ರೆಡಿ ಮಾಡ್ಕೊಳತ್ತಿದ್ದೆ. ಚೊಂಗೆಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ನಾವು ನಾರ್ಮಲಿ ಚಪಾತಿಗೆ ಎಷ್ಟು ಹಿಟ್ಟು ಬೇಕಾಗುತ್ತಲ್ಲ ಅದಕ್ಕಿಂತ ಡಬಲ್ ಹಿಟ್ಟು ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ನಾದ್ಕೊಳತ್ತಿದ್ದೆ. ಇದು ನಾವೇ ಗೋಧಿನ ತೊಗೊಂಬಂದು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಮಿಲ್ ಮಾಡಿಸಿರುವಂಥ ಹಿಟ್ಟು, ಯಾವುದೇ ಪ್ಯಾಕೆಟ್ ಹಿಟ್ಟಲ್ಲ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು, ಹೀಗಾಗಿ ನಾನು 2 ಪಾತ್ರೆ ಒಳಗೆ ಶೇರ್ ಮಾಡಿಕೊಂಡು ಅದನ್ನು ಡೋನ ಪ್ರಿಪೇರ್ ಮಾಡಿಕೊಂಡೆ. ಸೇಮ್ ಚಪಾತಿ ಹಿಟ್ಟು ನಾವು ಯಾವ ರೀತಿ ರೆಡಿ ಮಾಡ್ಕೋತೀವಿ ಅದೇ ರೀತಿ ಚಪಾತಿ ಹಿಟ್ಟಿನ ಥರನೇ ಇದನ್ನು ಚೊಂಗೆ ಹಿಟ್ಟನ್ನು ಕೂಡ ನಾವು ರೆಡಿ ಮಾಡ್ಕೋತೀವಿ. ನೀವು ನೋಡ್ತಿರ್ಬೋದು. ಆಮೇಲೆ ಅದನ್ನು 2 ಪಾರ್ಟಿಷನ್ ಮಾಡಿರುವಂಥ ಹಿಟ್ಟನ್ನೆಲ್ಲ ಕೂಡಿಸ್ಕೊಂಡು ಒಂದೇ ಮಾಡಿಕೊಂಡು ನಾನು ನಾದ್ಕೊಂಡು ಇಟ್ಕೊಂಡೆ. ನೋಡಿ, ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೆ ಅದೇ ರೀತಿಯೇ ನಾದ್ಕೊಂಡೆ. ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕಾಗುತ್ತೆ ಅಷ್ಟೆ. ಇಲ್ಲಿ ಎಣ್ಗಾಯಿ ಕೂಡ ರೆಡಿ ಆಗತ್ತಿತ್ತು, ನೋಡ್ತಿರ್ಬೋದು ನೀವು. ಚೆನ್ನಾಗಿ ಬೆಂದಿತ್ತು ಬದನೆಕಾಯಿ. ಅದಾದಮೇಲೆ ನಾನು ಮಿಕ್ಕಿರುವಂಥ ಒಂದು ಮಸಾಲಾನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ನಮಗೆ ಗ್ರೇವಿ ಜಾಸ್ತಿ ಬೇಕಪ್ಪ ಅಂತ ಅಂದ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದು ನಾನಿಲ್ಲಿ ಚೊಂಗೆಗೆ ಅದ್ರ ಮ್ಯಾಗ ಏನಂತಾರೆ ಸೂಸ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಸೂಸ್ಲಕ್ಕೆ ನಾನಿಲ್ಲಿ ಪುಟಾಣಿ ಹಿಟ್ಟನ್ನು ಯೂಸ್ ಮಾಡತ್ತೀನಿ. ಪುಟಾಣಿ ಹಿಟ್ಟಿಗೆ ನಮಗೆ ಇವಾಗ ನಾನು ಮಿಕ್ಸರ್ ಜಾರ್ ಒಳಗೆ ಎಷ್ಟು ಹಿಟ್ಟು ಹಾಕೊಂಡಿನಲ್ಲ ಅದಕ್ಕೆ ಎಷ್ಟು ನಮಗೆ ಬೆಲ್ಲ ಬೇಕು ಅಂತ ಅನ್ನಿಸ್ತೈತಲ್ಲ ಕಣ್ಣು ಅಳತೆ ಒಳಗೆ ಅಷ್ಟು ಬೆಲ್ಲನ ಅದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡ್ರೆ ಅದು ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆಗಿ ನಮ್ಗೆ ಸೂಸ್ಲ ರೆಡಿ ಆಗುತ್ತೆ. ನಾನು ಕರ್ಚಿಕಾಯಿಗೂ ಇದೇ ಈಸಿ ಸೂಸ್ಲ ಮಾಡೋದು. ಮೊದಲೆಲ್ಲ ಅಜ್ಜಿ ಅಂದ್ರೆ ಏನು ಮಾಡ್ತಿದ್ರು, ಅದನ್ನು ಬೆಲ್ಲ ಆಮೇಲೆ ಪುಟಾಣಿ ಹಿಟ್ಟು ಪ್ರೊಸೆಸ್ ಆಗ್ತೈತಿ. ನಾನು ಮಾತ್ರ ಇದೇ ರೀತಿನ ರೆಡಿ ಮಾಡ್ತೀನಿ. ನೋಡಿರಿ, ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಚಲೋ ಮಿಕ್ಸ್ ಆಗೈತಿ, ನೀವು ನೋಡ್ತಿರ್ಬೋದು. ಚಲೋ ಮಿಕ್ಸ್ ಆಗೈತಿ. ಇದನ್ನು ನಾನು ತೋರಿಸ್ತೀನಿ ನಾನು ಎಷ್ಟು ಸೂಸ್ಲನ ಪ್ರಿಪೇರ್ ಮಾಡಿಕೊಂಡೆ ಅಂಥೇಳಿ. ಸ್ವಲ್ಪ ಸೂಸ್ಲ ಜಾಸ್ತಿ ಬೇಕಾಗುತ್ತೆ, ನೀವು ನೋಡ್ತಿರ್ಬೋದು. ಇದು ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರುವಂಥ ಒಂದು ಸೂಸ್ಲ. ಇದಕ್ಕೆ ನಾನು ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ತೋರಿಸ್ತೀನಿ ನಿಮ್ಗೆ. ಈಗ ನನಗೆ ಬಿರಂಜಿ ರೈಸ್ಗೆ ಬೆಣ್ಣೆ ಬೇಕಾಗಿತ್ತಲ್ಲ, ಸೊ ನಾನು ಬೆಣ್ಣೆ ಪ್ರಿಪೇರ್ ಮಾಡ್ಕೊಳತ್ತಿದ್ದೆ. ಸ್ವಲ್ಪ ಎಣ್ಣೆ ತೆಗೆದಿಟ್ಟಿರ್ತೀನಿ ಮನೆಯೊಳಗೆ ಹಾಲಿಂದ. ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊತೀನಿ. ನೋಡ್ತಿರ್ಬೋದು ನೀವು ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಆಗ ಫ್ರೆಶ್ಶಾಗಿ ಬೆಣ್ಣೆನ ರೆಡಿ ಮಾಡಿಕೊಂಡು ಬಿರಂಜಿ ರೈಸ್ ಮಾಡಿದೆ. ರೈಸ್ ಅಂತೂ ನಿಜವಾಗ್ಲೂ ಸೂಪರಾಗಿ ಬಂದಿತ್ತು ಅವತ್ತು. ಮತ್ತು ಅಷ್ಟು ಮಜ್ಜಿಗೆ ಕೂಡ ಸಿಕ್ತು ನನಗೆ. ಇವಾಗ ಬಿರಂಜಿ ರೈಸ್ ಮಾಡ್ಕೊಳ್ಳೋದಕ್ಕೆ ಇವು ಮಾರ್ಕೆಟಿಂದ ತರಿಸಿರುವಂಥ ಅಕ್ಕಿ. ನಾವು ನಾರ್ಮಲಾಗಿ ಡೈಲಿ ಈ ಅಕ್ಕಿ ಯೂಸ್ ಮಾಡೋಂಗಿಲ್ಲ, ನಾವು ಭತ್ತ ಬೆಳಿತೀವಲ್ಲ ಅದನ್ನು ಯೂಸ್ ಮಾಡಿರ್ತೀವಿ.
ಈ ರೀತಿ ಏನಾರ ಸ್ಪೆಷಲ್ ಮಾಡ್ಬೇಕಂದಾಗ ಅದನ್ನು ಯೂಸ್ ಮಾಡ್ಕೋತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಬಿರಂಜಿ ರೈಸ್ಗೆ ನಾನು ಕೊತ್ತಂಬರಿ ಹೆಚ್ಚಿಟ್ಕೊಂಡೇನಿ, ಆಮೇಲೆ ಉಳ್ಳಾಗಡ್ಡಿ ಉದ್ದಗ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ, ಆಮೇಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಒಂದು ಜಜ್ಜಿಟ್ಕೊಂಡಿದ್ದೆ. ಇದಕ್ಕೆ ಮತ್ತು ಡ್ರೈ ಸ್ಪೈಸಸ್ ಅಂದರೆ ಚಕ್ರ ಮೊಗ್ಗು ತೊಗೊಂಡಿನಿ, ಆಮೇಲೆ ಏನಿದು ಕಾಳುಮೆಣಸು, ಆಮೇಲೆ ಪಲಾವ್ ಎಲೆ ಇದಿಷ್ಟು ತೊಗೊಂಡೇನಿ. ಅಲ್ಲಿ ನಾನು ಗೋಡಂಬಿ ಆ್ಯಡ್ ಮಾಡಬೇಕಾಗಿತ್ತು, ಆ್ಯಡ್ ಮಾಡಿಲ್ಲ. ಬಟ್ ನೀವು ನೋಡ್ತಿರ್ಬೋದು ಬೆಣ್ಣೆ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ಡ್ರೈ ಸ್ಪೈಸಸ್ನ ಹಾಕ್ಕೊಂಡೀನಿ. ಅದಕ್ಕೆ ಮತ್ತು ಉದ್ದಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ತೋರಿಸಿದ್ನಲ್ಲ ಅದನ್ನು ತೊಳ್ಕೊಂಡು ಹಾಕ್ಕೊಂಡೆ. ವಿಡಿಯೋ ಇಷ್ಟ ಆತಂದ್ರೆ ನಿಮಗೆ ಗೊತ್ತೈತಲ್ರಿ, ಪ್ಲೀಸ್ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಅದಕ್ಕೆ ನಾನು ಮಸಾಲ ಏನು ಡ್ರೈ ಮಸಾಲ ಹಾಕ್ಕೊಂಡಿದ್ದೆಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆಂದಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನಮಗೆ ನೀರು ಬೇಕಾಗುತ್ತಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಬಿರಂಜಿ ರೈಸ್ ರೆಡಿ ಆಗುತ್ತೆ. ಇಲ್ಲ ಸೂಸ್ಲ ರೆಡಿ ಮಾಡ್ಕೊಳತ್ತಿದ್ನಲ್ಲ ಅದಕ್ಕೆ ನಾನಿಲ್ಲಿ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿರುವಂಥದ್ದನ್ನು ಸೇರಿಸ್ಕೊಳತ್ತೇನೆ. ಓಕೆ, ಇದು ಚೊಂಗೆಕಿದು ಮೇಲೆ ಹಾಕುವಂಥ ಒಂದು ಸೂಸಲ. ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕ್ಕೊಳತ್ತೇನೆ. ಇದ್ರ ಜೊತೆಗೆ ಇದು ಗಸಗಸೆ ಅಂತೇನು ಹೇಳ್ತಾರಲ್ಲ ಅದನ್ನು ಹುರಿದು ಒಂದು ಸ್ವಲ್ಪ ಅರ್ದಿರುವಂಥದ್ದು, ಅದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಅಂದ್ಕೊಂಡು ಅರ್ದಿರುವಂಥದ್ದು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ನಾವು ಗೋಧಿ ಹಿಟ್ಟು ಆಗಲೇ ನಾನು ನಾದಿಟ್ಕೊಂಡಿದ್ವಲ್ಲ ಅದು ಗೋಧಿ ಹಿಟ್ಟು. ಇದನ್ನು ಸ್ವಲ್ಪ ಈಗ ನಾವು ಚಪಾತಿಗೆಲ್ಲ ನಾರ್ಮಲಾಗಿ ಸಣ್ಣ ಉಂಡೆ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಡೆ ಮಾಡ್ಕೊಬೇಕು. ಇದು ಬಿರಂಜಿ ರೈಸ್ ಅಂತೇಳಿ ಭಾಳ ಚಲೋ ಆಗಿತ್ತು, ಇಷ್ಟ ಆಯಿತು. ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೋಬೇಕು. ಇದು ಚೊಂಗೆದ ಮಣಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಸ್ವಲ್ಪ ನಾವಿಲ್ಲಿ ಉಂಡೆ ತೊಗೊಂಡಿರ್ತೀವಲ್ಲ, ಗೋಧಿ ಹಿಟ್ಟಿನ ಉಂಡೆ ತೊಗೊಂಡಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಇಟ್ಕೊಂಡು ಲಟ್ಟಿಸ್ಕೋಬೇಕು. ಚಪಾತಿ ದೊಡ್ಡ ಸೈಜ್ ಬರುತ್ತಲ್ಲ ಆ ರೀತಿ ಅಲ್ಲ, ಸಣ್ಣ ಸೈಜ್ ಬರುತ್ತೆ. ಚೊಂಗೆದ ಮಣಿ ಈ ರೀತಿ ಡಿಸೈನ್ ಮೂಡುತ್ತೆ ಅದ್ರ ಮ್ಯಾಗ. ಇದನ್ನು ನಾವೀಗ ಚಪಾತಿ ಹೆಂಗೆ ಬೇಯಿಸ್ಕೋತೀವಲ್ಲ ಆ ರೀತಿ ಬೇಯಿಸ್ಕೋಬೇಕು ಹಂಚಿನಾಗ ಹಾಕಿ. ನೀವು ನೋಡ್ತಿರ್ಬೋದು ಹಂಚಿನಾಗ ಹಾಕಿ ಬೇಯಿಸ್ಕೊಂಡು ಇವಾಗ ಬೇಯಿಸಿ ತೆಗೆದಿರುವಂಥದ್ದು ಇದಕ್ಕೆ ತುಪ್ಪ ಹಚ್ಕೋತೀವಿ. ಮೇಲೆ ತುಪ್ಪ ಹಚ್ಕೊಂಡು ಅದ್ರ ಮೇಲೆ ನಾವು ಸೂಸ್ಲ ಏನು ಮಾಡ್ಕೊಂಡಿರ್ತೀವಲ್ಲ ಅದ್ರ ಪೌಡ್ರ್ ಹಾಕ್ಕೊಂಡು ಸೂಸ್ಲಾನೆಲ್ಲ ಹಾಕ್ಕೊಂಡು ಅದ್ರ ಮೇಗೆ ಇನ್ನೊಂದು ಚೊಂಗೆನ ನಾವು ಹಾಕ್ಕೊಂಡ್ರೆ ಈ ರೀತಿ ನೋಡಾದಿರಲ್ಲ, ಈ ರೀತಿ ಹಾಕ್ಕೊಂಡ್ರೆ ಇದಕ್ಕೆ ನಾವು ಚೊಂಗೆ ಅಂತಂದು ಹೇಳಿ ಕರಿತೀವಿ. ಇದನ್ನು ಮೊಹರಂ ಹಬ್ಬದೊಳಗೆ ನಾವು ಮಾಡ್ಕೋತೀವಿ. ನೋಡ್ತಿರ್ಬೋದು ನಾನು ಲಟ್ಟಿಸ್ಕೊಡಾತಿದ್ದೆ, ನಮ್ಮ ಅಶ್ವಿನಿ ಎಲ್ಲ ಅದ್ರ ಮ್ಯಾಗ ಸೂಸ್ಲ ತುಪ್ಪ ಅದನ್ನೆಲ್ಲ ಹಾಕಿ ರೆಡಿ ಮಾಡಾತಿದ್ರು. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇದೇ ರೀತಿ ಒಳ್ಳೆ ವಿಡಿಯೋಸ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.